ಹೌದಾ ಇಲ್ಲ? ಎಸ್. ಹಾಗಾಗಿ ಆ ಪ್ರಮಾಣ ವಚನದ ಮಹತ್ವವನ್ನ ಅರಿಯುತ್ತಾ ಈ ಸುದ್ದಿನ ನೋಡ್ತಾ ಹೋಗೋಣ. ನೂತನ ಸಿಎಂ ಡಿಕೆ ಶಿವಕುಮಾರ್ ಡಿಕೆಶಿ ಪದಗ್ರಹಣದ ಬೆನ್ನಲ್ಲೇ ಇದೀಗ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಕನ್ನಡದಲ್ಲೇ ಡಿಕೆಶಿಗೆ ಮೋದಿ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಡಿಕೆ ಶಿವಕುಮಾರ್ ಅಧಿಕಾರಾವಧಿಗೆ ಶುಭಾಶಯಗಳು ಅಂತ ಹೇಳ್ಬಿಟ್ಟು ಕನ್ನಡದಲ್ಲೇ ಮೋದಿ ಟ್ವೀಟ್ ಅನ್ನ ಮಾಡಿರುವಂತದ್ದು. ಡಿಕೆ ಶಿವಕುಮಾರ್ಗೆ ಕೇಂದ್ರವು ಕರ್ನಾಟಕ ಸರ್ಕಾರದೊಂದಿಗೆ ಕೆಲಸವನ್ನ ಮಾಡುತ್ತೆ ಅಂತ ಹೇಳ್ಬಿಟ್ಟು ತಮ್ಮ ಬೆಂಬಲವನ್ನು ಕೂಡ ಸೂಚಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ಕನ್ನಡದಲ್ಲೇ ಟ್ವೀಟ್ ಮಾಡೋ ಮುಖಾಂತರ ಶುಭಾಶಯವನ್ನ ಕೋರ್ತಾ ಇದ್ದಾರೆ. ಡಿಕೆಶಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ. ನೂತನ ಸಿಎಂ ಡಿಕೆ ಶಿವಕುಮಾರ್ಗೆ ಮೋದಿ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಕನ್ನಡದಲ್ಲೇ ಟ್ವೀಟ್ ಮಾಡೋದ್ರ ಮುಖಾಂತರ ಶುಭಾಶಯವನ್ನ ತಿಳಿಸಿದ್ದಾರೆ. ಡಿಕೆಶಿ ಪದಗ್ರಹಣದ ಬೆನ್ನಲ್ಲೇ ಇದೀಗ ಪ್ರಧಾನಿ ಮೋದಿ ಟ್ವೀಟ್ ಮುಖೇನ ತಮ್ಮ ವಿಶಸ್ ಅನ್ನ ಡಿಕೆ ಶಿವಕುಮಾರ್ಗೆ ತಿಳಿಸಿರುವಂತದ್ದು. ಓಕೆ, ಡಿಕೆ ಶಿವಕುಮಾರ್ ಅವರಿಗೆ ಶುಭಾಶಯಗಳ ಮಹಾಪೂರ ಹರಿದು ಬರ್ತಾ ಇದೆ. ದಟ್ ಈಸ್ ದ ಬ್ಯೂಟಿ ಆಫ್ ಇಂಡಿಯಾ. ಅಂದರೆ ಎಲ್ಲ ಕಡೆನೂ ಶುಭಾಶಯಗಳನ್ನು ಕೋರ್ತಾರೆ, ಆದರೆ ನಾಮಕಾವಸ್ಥೆಗಲ್ಲ. ಭಾರತದಲ್ಲಿ ಈ ಶುಭಾಶಯಗಳಿಗೆ ಒಂದು ವಿಶೇಷ ಅರ್ಥ ಇದೆ. ಸುಮ್ಮನೆ ಆಲ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು ಸುಮ್ಮನೆ ನಮ್ಮಷ್ಟಕ್ಕೆ ನಾವು ಮೆಕ್ಯಾನಿಕಲ್ ಆಗಿರಲ್ಲ. ದಟ್ ಈಸ್ ದ ಪವರ್ ಆಫ್ ಇಂಡಿಯಾ. ಭಾರತದ ನೆಲೆ ಸಾಧು ಸಂತರು ಯಾಕೆ ಇಲ್ಲೆಲ್ಲ ಸಾಕ್ಷಿ ಆಗ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ಮಾತಿಗೂ, ಪ್ರತಿಯೊಂದು ಆಲೋಚನೆಗೂ, ಪ್ರತಿಯೊಂದು ನಡವಳಿಕೆಗೂ ಕೂಡ ಅದರದ್ದೇ ಆದಂಥ ಅರ್ಥ ಇದೆ. ಹೀಗಾಗಿ ಈ ಮಾತನ್ನ ಈಗ ಆಲ್ ದ ಬೆಸ್ಟ್ ಅಂತಾರೆ, ಶುಭಾಶಯಕ್ಕೆ ಸುಮ್ಮನೆ ನೀವು ಹೇಳ್ತಾ ಇದ್ದೀವಿ. ನಾವು ಯಾವಾಗಲೂ ತುಂಬ ಟೇಕನ್ ಫಾರ್ ಗ್ರಾಂಟೆಡ್ ಅನ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ? ಆಲ್ ದ ಬೆಸ್ಟ್ ಹೇಳೋದು ಸುಮ್ಮನೆ ಯುಗಾದಿ ಹಬ್ಬದ ಶುಭಾಶಯಗಳು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ದೀಪಾವಳಿ ಶುಭಾಶಯಗಳು ಅಂತ ಹೇಳ್ಬೇಕಲ್ಲ ವಿಷಯ. ಆದ್ರೆ ಅಲ್ಲ, ಸ್ಪೀಡಿ ರಿಕವರಿ ಅಂತ ಹೇಳ್ತೀವಲ್ಲ ಅಲ್ವಾ? ಅಂದ್ರೆ ಆಶಯಗಳಿಗೆ ಅಷ್ಟು ಬೆಲೆ ಇದೆ ಅಂತ. ನಿಜ ಸರ್, ನಿಜ. ಅದು ಯಾವಾಗ ಅದಕ್ಕೆ ಬೆಲೆ ಬರುತ್ತೆ? ಈಗ ಬೆಳೆ ಯಾವಾಗ ಬರುತ್ತೆ? ಫಲವತ್ತಾದ ಭೂಮಿ ಇದ್ರೆ ಮಾತ್ರ ಸಾಕಾಗತ್ತಾ? ಇಲ್ಲ ಅಲ್ವಾ? ಹೌದು, ಬೀಜ ಸಂಸ್ಕರಿಸಿದ ಬೀಜ ಇರಬೇಕು, ಗೊಬ್ಬರ ಇರಬೇಕು, ನೀರು ಇರಬೇಕು ಅಲ್ವಾ? ಹಾಗೆ ನಮ್ಮ ಆಲೋಚನೆ, ನಮ್ಮ ಮಾತು ಮತ್ತು ನಡವಳಿಕೆ ಎಲ್ಲ ಒಂದೇ ಇದ್ರೆ ಆ ಶುಭಾಶಯಗಳಿಗೆ ಒಂದು ಅರ್ಥ, ಅದು ಫಲಿಸುತ್ತೆ. ಸೊ ಹಾಗಾಗಿ ಇವತ್ತಿನ ಸಮಾರಂಭದ ಯಾಕೆ ಇದನ್ನ ಈ ಸಮಾರಂಭ ಮಹತ್ವ ಇಲ್ಲ ಅಂತ ಹೇಳಿದ್ರೆ ಯಾಕೆ ಇದನ್ನ ಮಾಡ್ಬೇಕಲ್ವಾ? ಡೈರೆಕ್ಟ್ ಆಗಿ ಯಾವ್ಯಾವ ಇಲಾಖೆಯಲ್ಲಿ ಏನೇನು ಕೆಲಸ ಮಾಡ್ಬೇಕು ಅಂತ ಮಾಡ್ಕೊಂಡು ಹೋಗ್ಬೋದಲ್ಲ, ಯಾಕೆ ಮಾಡಲ್ಲ? ಯಾಕೆ ಇಂಥ ಪದಗ್ರಹಣ ಕಾರ್ಯಕ್ರಮವನ್ನು ಮಾಡಬೇಕು? ಸೊ ಪಾದ ಪೂಜೆಯನ್ನ ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಪದ ಪೂಜೆಯನ್ನ ಮಾಡೋದು ಇಂಪಾರ್ಟೆಂಟು. ಹೇಳ್ದಂಗೆ ಈಗ ಯಾಕೆ ಇಷ್ಟು ಫೈಟ್ ಮಾಡ್ತಾ ಇದ್ರಿ? ನೀವು ಹೇಳಿದ್ರಿ, ಮಾತು ಕೊಟ್ಟಿದ್ರಿ, ಬಿಟ್ಕೊಡಿ. ಕರೆಕ್ಟ್. ಹೆಂಗೆ ಮಾತು? ಈಗ 2020 ಏನಾಯ್ತು? ಯಾವ ಬಿರುದನ್ನು ಪಡೆದುಕೊಂಡ್ರು ಅಧಿಕಾರ ಕೊಡದೇ ಇದ್ದಂಥವ್ರು? ವಚನ ಭ್ರಷ್ಟ. ಕರೆಕ್ಟ್ ಸರ್, ಕರೆಕ್ಟ್ ಅಲ್ವಾ? ಇವಾಗ ರೀಸೆಂಟ್ಲಿ ಸೋನಿಯಾ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಅದನ್ನೇ ಹೇಳಿದ್ರು. ಅಂದ್ರೆ ನಾವು ಅನ್ಯಾಯ ಮಾಡಿದ್ರು ಅನ್ನುವಂತಹ ಹಣೆಪಟ್ಟಿನ ಕಟ್ಕೊಳ್ಳೋದು ಬೇಡ, ಬಿಟ್ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿಗೆ ಸೂಚನೆ ಕೊಟ್ಟರು ಅನ್ನುವಂತಹ ಮಾಹಿತಿ. ಇಲ್ಲ, ನಿಜ. ಅಂದ್ರೆ ಈ ಪ್ರಮಾಣ ವಚನ ಅದೇ ಒಂದು ದೊಡ್ಡ, ಯಾಕಂತ ಹೇಳಿದ್ರೆ ಇಷ್ಟೊಂದು ಗಾಂಭೀರ್ಯತೆಯಿಂದ ರಾಜ್ಯಪಾಲರು ಬಂದು ಅಲ್ವಾ? ಕರೆಕ್ಟ್. ನಾನು ಅವ್ರು ಏನು ಹೇಳಲ್ಲ, ಅಷ್ಟೇ ಮಾತಾಡ, ಅದಕ್ಕೆ ಎಷ್ಟು ಮಹತ್ವ ಇದೆ ನೋಡಿ. ನಿಜ 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 ಅಲ್ವಾ? ಅಂದ್ರೆ ಇದೇ ರೀತಿ ನಡೆದುಕೊಂಡು ಹೋದ್ರೆ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತವೆ. ಕರೆಕ್ಟ್. ಎಷ್ಟು ಈಸಿ ಆಯ್ತಲ್ವಾ ಸರ್? ಅಷ್ಟು ಅಂದ್ರೆ ಡಿಕೆಶಿ ಯಾವ್ದು ಈಸಿ ಆಯ್ತು ಅಂತ ಅಂದ್ರೆ ಈ ಅಧಿಕಾರ ಹಸ್ತಾಂತರ ಎಲ್ಲೂ ಕೂಡ ಗೊಂದಲಗಳಾದ್ರೂ ಕೂಡ ಯಾವ್ದು ಹೊರಗಡೆ ತೋರಿಸ್ಕೊಂಡ್ಲಿಲ್ಲ. ಅವರು ಹೊರಗಡೆ ತೋರಿಸ್ಕೊಂಡ್ಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ವ್ಯವಸ್ಥಿತವಾಗಿ ಮೆಚೋರ್ಡ್ ಆಗಿ, ಅಂದ್ರೆ ಒಂದು ಪ್ರಬುದ್ಧತೆಯಿಂದ ನಡೆದುಕೊಂಡಿದ್ ನಿಜ. ಅಲ್ಲಿ ಹೈಕಮಾಂಡ್ ಮಹತ್ವ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರಿಗೆ ಅಪ್ರಿಸಿಯೇಷನ್ ಹೋಗುತ್ತೆ. ಕರೆಕ್ಟ್ ಸರ್, ಅಲ್ವಾ? ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಯಾವುದೇ ಅಧಿಕಾರ ಹಂಚಿಕೆ ಇದ್ರೂ ಕೂಡ ಅದು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಇರ್ಬೋದು